ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂತ್ರಾಲಯ ವ್ಲಾಗ್. ಮಂತ್ರಾಲಯ ವ್ಲಾಗಲ್ಲಿ ನಾನಿವತ್ತು ಮಂತ್ರಾಲಯದಲ್ಲಿ ಮಠ ಅಂತಂದರೆ ರಾಯರ ಸನ್ನಿಧಿ ಇದೆಯಲ್ಲ, ಅಲ್ಲಿ ನಾವು ಹೇಗಿರ್ತೀವಿ ಏನು ಥರ ಅಂತ ನಾನು ಈ ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಾವು ಹೋಗಿ ಅಲ್ಲೇ ಹಾಸ್ಕೊಂಡು ಮಲ್ಕೊಂಡಿದ್ವಿ. ಇವಾಗ ಬೆಳಗಡೆ ಬೇಗ ಎದ್ಬಿಟ್ಟು 4:15 5 ಗಂಟೆ ಹತ್ತಿರ ಎಲ್ಲ ಎದ್ಬಿಟ್ಟು ಫಸ್ಟು ಬೇಗ ಸ್ನಾನ ಮಾಡಿಕೊಂಡು ಲೈನಲ್ಲಿ ನಿಂತ್ಕೊಂಡ್ರೆ ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಬಿಟ್ಟು 4:15 5 ಗಂಟೆಗೆ ಬೇಗ ಎದ್ದು ಫಸ್ಟು ಕಾರ್ ಹತ್ರ ಹೋಗ್ಬಿಟ್ಟು ಬಟ್ಟೆ ಎಲ್ಲ ತೊಗೊಂಡು ಆಮೇಲೆ ತುಂಗಭದ್ರಾ ನದಿ ಹತ್ರ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಬೇಗ ಲೈನಿಗೆ ಬಂದು ನಿಂತ್ಕೋಬೇಕು. ಸಿಕ್ಕಾಪಟ್ಟೆ ಜನ ಇದ್ರು, ಮಾತ್ರ ತುಂಬ ರಶ್ ಇತ್ತು. ತಣ್ಣೀರು ಹಾಕ್ತೀನಿ. ಮತ್ತು ನಾವು ಕಾರ್ ಹತ್ರ ಹೋಗ್ಬಿಟ್ಟು ಬಟ್ಟೆ ಎಲ್ಲ ತೊಗೊಂಡು ಬರ್ತಾ ಇರ್ಬೇಕಾರೆ ಟ್ರಾಲಿ ಬ್ಯಾಗ್ ಬರುತ್ತಲ್ಲ, ಅದ್ರ ಮೇಲೆ ನನ್ನ ತಮ್ಮ ಕುತ್ಕೊಂಡು ನಡೆಯೋಕ್ಕಾಗಲ್ಲ, ನನ್ನ ಇದ್ರ ಮೇಲೆ ಕರ್ಕೊಂಡೋಗಿ ಅಂತ ಅಂದ್ಬಿಟ್ಟೆಲ್ಲ ಕುತ್ಕೊಂಡು ಇದು ಮಾಡ್ತಾಯಿದ್ವಿ. ನಾವು ವೀಲ್ಸ್ ಎಲ್ಲ ಮುರಿದೋಗುತ್ತೆ ಇಳಿ ಕೆಳಗಡೆ ಅಂತೆಲ್ಲ ಹೇಳ್ತಾಯಿದ್ವಿ. ಅದು ಫನ್ನಿಯಾಗಿರುತ್ತೆ ಅಂದ್ಬಿಟ್ಟು ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿದೆ. ಮತ್ತು ಇವಾಗ ನಾವು ಬಟ್ಟೆ ಎಲ್ಲ ತೊಗೊಂಡು ನಾವು ತುಂಗಭದ್ರಾ ನದಿ ಹತ್ರ ಸ್ನಾನ ಮಾಡೋದಕ್ಕೆ ಹೋಗ್ತಾಯಿದ್ವಿ. ಹಾಗೆ ನಮ್ಮ ಮಾಮ ಇಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಸೋಪ್ ಬೇಕಲ್ವ, ಅದಕ್ಕೆ ನಮ್ಮ ಮಾಮ ಸಂತೂರ್ ಒಂದು ಸೋಪ್ ತೊಗೊಂಡ್ರು. ಮಾಡ್ತೀವಿ ಸ್ನಾನ ಒಳ್ಳೆಯಲ್ಲಿ ಬಿಡ್ತಿರೋ ಅವೇ ಅದೇ ಅಲ್ಲಿ ಹೋಗ್ಬೇಕಲ್ಲಿ. ನಮ್ಮ ಮಾಮ ಮತ್ತು ನಮ್ಮ ಅಣ್ಣ ನನ್ನ ತಮ್ಮ ಬಂದುಬಿಟ್ಟು ಮುಡಿ ಕೊಡೋದಕ್ಕಿಂತ ಅಂದ್ಬಿಟ್ಟು ಅಲ್ಲಿ ಜಾಗ ಇದೆ, ಅಲ್ಲಿಗೆ ಹೋಗಿದ್ವಿ. ಅದು ಜನ ಎಲ್ಲ ವೀಡಿಯೋ ತೋರಿಸಿದ್ನಲ್ಲ, ಅದೇ ಅಷ್ಟು ಜನ ಇದ್ದರು ಮುಡಿ ಕೊಡೋ ಹತ್ರ. ತುಂಬ ಲೇಟಾಗಿತ್ತು. ಅವ್ರು ಹೋದಾಗ ಕತ್ಲೆ ಥರ ಇತ್ತು, ಇನ್ನು ಅವ್ರು ಬರ್ಬೇಕಾದ್ರೆ ಫುಲ್ಲು ಬೆಳಕಾಗಿತ್ತು. ನೋಡಿ, ನೀವೇ ನೋಡ್ತಿರ್ಬೋದು ವೀಡಿಯೋದಲ್ಲಿ. ಹಾಗೆ ಮತ್ತು ಅದೊಂದು ದೇವಸ್ಥಾನ ವೀಡಿಯೋ ತೋರಿಸ್ದೆ, ಅದ್ರ ಪಕ್ಕದಲ್ಲೇ ಇದೆ ದೇವಸ್ಥಾನ, ನಿಮಗೂ ತೋರಿಸೋಣ ಹಾಗೆ ಅಂತ ಅಂದ್ಬಿಟ್ಟು ತೋರಿಸಿದ್ದೀನಿ. ಆಮೇಲೆ ಸ್ನಾನ ಮಾಡೋದಕ್ಕೆ ಶಾಂಪೂ ಬೇಕಿತ್ತು, ಶಾಂಪೂ ತೊಗೊಂಡ್ವಿ. ಅಲ್ಲಿ ಅಲ್ಲ ಕಡಿಮೆ ಎಲ್ಲ ಹೊರಟ್ಬಿಟ್ಟು ನಾವು ಬಂದ್ವಿ. ಬರ್ತಾ ದೇವ್ರಿಗೆ ಪೂಜೆ ಮಾಡಿಸೋದಕ್ಕೆ ಪೂಜೆ ಸಾಮಾನು ಬೇಕು ಅಂತ ಅಂದ್ಬಿಟ್ಟು ಅಲ್ಲೇ ಮಾರ್ತಾಯಿದ್ರು, ಅಲ್ಲೇ ತೊಗೊಂಡ್ವಿ ಪೂಜೆ ಸಾಮಾನು ಕೂಡ ಪೂಜೆ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು.
ಮೇನ್ ಗೇಟ್ಗೆ ಹೋಗ್ಬೇಕು, ಇಲ್ಲಿ ಬಿಡಲ್ಲ. ಇಲ್ಲಿ ಬಿಡಲ್ಲ, ಮೇನ್ ಗೇಟ್ ಕ್ಲೋಸ್ ಮಾಡೋರು ನೋಡಿ. ನನಗೆ ಮಾಡು. ಹಾಂ, ಏನಂತ ಮಾಡೋಣ? ಹ್ಯಾಪಿ ವೆಡ್ಡಿಂಗ್ ನಿಯರ್ ಆ್ಯನಿವರ್ಸರಿ. ಬಾರಜಿ ಮುಂದೆ, ನೀನು ಮುಂದೆ ನಡೆಯಜಿ. ಇಲ್ಲಿ ಸರ್ ಇವೆಲ್ಲ ನಾನು ಕಳಿಸ್ತೀನಿ ಸರ್. ಬಾ ಯೂಟ್ಯೂಬಲ್ಲಿ ಬಿಡ್ತೆ ಎಲ್ಲ ತೊಗೊಂಡು, ಹೂವು ಎಲ್ಲ ತೊಗೊಂಡು ನಾವು ದೇವಸ್ಥಾನ ಮಠದ ಹತ್ರ ಬಂದ್ವಿ. ಹಾಗೆ ನಿಮ್ಮ ಜೊತೆ ಪೇಂಟಿಂಗ್ದು ವೀಡಿಯೋ ತೋರಿಸೋಣ ಅಂದ್ಬಿಟ್ಟು ನಾನು ಪೇಂಟಿಂಗ್ ವೀಡಿಯೋ ಮಾಡಿಕೊಂಡೆ, ಸ್ವಲ್ಪ ಮಾಡಿಕೊಂಡೆ. ಯಾರಿಗೆ ತುಂಬ ಟೈಮ್ ಫ್ರೀ ಇರುತ್ತೆ ಅವರು ಹೋಗಿ ಅದನ್ನು ಅರ್ಥ ಮಾಡ್ಕೋಬೋದು ಆರಾಮಾಗಿ. ಒಂದೊಂದು ಪೇಂಟಿಂಗು ಕೂಡ ಒಂದೊಂದು ಅರ್ಥನೇ ಹೇಳುತ್ತೆ. ಆದರೆ ಟೈಮ್ ಇರಬೇಕಷ್ಟೇ ನಮಗೆ ಓದೋದಕ್ಕೆ. ನಮಗೆ ಟೈಮ್ ಇರಲಿಲ್ಲ, ಅದಕ್ಕೆ ನಾನು ಜಸ್ಟ್ ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು. ಫೋಟೋಸ್ ಪೇಂಟಿಂಗ್ ಎಲ್ಲ ರಾಯರ್ದು ಒಂದೊಂದು ಅರ್ಥ ಹೇಳುತ್ತೆ, ಅದ್ರದ್ದು ಬಗ್ಗೆ ಒಂದೊಂದು ವಿಷಯನ ಹೇಳೋವಂಥ ಪೇಂಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಅದು ಹೋಗಿ ನೀಟಾಗಿ ಒಂದು ದಿವಸ ಫ್ರೀ ಇದ್ದಂಗೆ ಎಲ್ಲ ಓದಬೇಕು, ತುಂಬ ಅರ್ಥ ಆಗುತ್ತೆ. ಮತ್ತು ಇವಾಗ ಕೂಡ ನಾವು ಬಂದ್ವಿ, ಎಲ್ಲ ಮಾತಾಡ್ಕೊಂಡು ಹಾಗೆ ಬಂದಾಗ ನಾವು ಫಸ್ಟು ದರ್ಶನ ಮಾಡಬೇಕಾಗಿರೋದೆ ರಾಯರ ಮಠದ ಪಕ್ಕದಲ್ಲಿರೋ ಮಂಚಾಲಮ್ಮ ದೇವಸ್ಥಾನಕ್ಕೆ. ನಾವು ಕೂಡ ಮಂಚಾಲಮ್ಮ ದೇವಸ್ಥಾನಕ್ಕೆ ಬಂದು ನಾವು ಪೂಜೆ ಸಾಮಾನು ಐಟಮ್ ಏನು ತೊಗೊತೀವಿ ಅದನ್ನೆಲ್ಲ ಮಂಚಾಲಮ್ಮ ದೇವಸ್ಥಾನದಲ್ಲೇ ಮಾಡಿಸ್ಬೇಕು. ಅಲ್ಲಿ 2 ಕೊಡ್ತಾರೆ ಪೂಜೆ ಐಟಮು. ಅದು ಒಂದು ನಮಗೆ, ಒಂದು ಮಂಚಾಲಮ್ಮ ದೇವಸ್ಥಾನ ಅಲ್ಲಿಗೆ ಒಂದು ಪ್ರಸಾದ ಅಂತ ನಮಗೆ ರಿಟರ್ನ್ ಕೊಡ್ತಾರೆ. ಅದು ನೋಡಿ, ನಾನು ಇವಾಗ ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ, ಅದೇ ಮಂಚಾಲಮ್ಮ ದೇವಸ್ಥಾನ. ಮತ್ತು ನಾವು ನಾರ್ಮಲಾಗಿ ಕ್ಯೂ ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ತುಂಬ ಜನ ಇದ್ದರು, ಸಖತ್ ರಶ್ ಇತ್ತು. ಕಾಲಿಡೋಕ್ಕೂ ಒಂದು ಮೂವ್ ಆಗೋದಕ್ಕೂ ಮಿನಿಮಮ್ 10 ಮಿನಿಟ್ಸ್ ಎಲ್ಲ ಬೇಕಾಗ್ತಾಯಿತ್ತು. ಸಖತ್ ರಶ್ ಇದ್ದರು. ಹಾಗೆ ನಿಮಗೂ ವರಾಹಿ ಅವರ ಅಮ್ಮನವ್ರದ ಒಂದು ಪೇಂಟಿಂಗ್ ಇತ್ತು, ಚೆನ್ನಾಗಿದೆ ಅಂತ ನಾನು ವೀಡಿಯೋ ತೋರಿಸ್ದೆ. ಆಮೇಲೆ ನಾವು ಲೈನಲ್ಲಿ ಹೋಗೋಕ್ಕಾಗಲ್ಲ, ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ರಿಟರ್ನ್ ಬರಬೇಕಾದ್ರೆ ಅದೇ ನಿಮ್ಮ ಜೊತೆ ವೀಡಿಯೋ ಮಾಡಿಕೊಂಡೆ. ಮತ್ತು ಇವಾಗ ಆಚೆ ಬರ್ತಾರೆ ಅಭಿಷೇಕ ಏನೋ ಮಾಡ್ತಾಯಿದ್ರು, ಅದನ್ನು ನಿಮ್ಮ ಜೊತೆ ಹಾಗೆ ವೀಡಿಯೋ ತೊಗೊಂಡೆ. ಮತ್ತು ಮಂತ್ರಾಲಯ ಪೂರ್ತಿ ಒಂದು ವೀಡಿಯೋ ತೊಗೊಂಡೆ. ಮತ್ತು ನಾವು ಸ್ಪೆಷಲ್ ಎಂಟ್ರಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಸೇವಾ ಬುಕ್ಕಿಂಗ್ ಕೌಂಟ್ರ್ ಹತ್ರ ಹೋಗಿದ್ವಿ. ಸೇವಾ ಬುಕ್ಕಿಂಗ್ ತೊಗೊಂಡು ಬೇಗ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ₹1000 5 ಜನ ಅಂತ ಸೇವಾ ಬುಕ್ಕಿಂಗಲ್ಲಿ ಇದ್ದರು. ನಾವು ಯಾವ ಸೇವಾ ತೊಗೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಅನ್ನದಾನ ಸೇವೆ ತೊಗೊಂಡ್ವಿ. ತೊಗೊಳ್ಳೋದಕ್ಕೆ ಮಿನಿಮಮ್ 2 ಟೈಮಿಂಗ್ಸಲ್ಲಿ ನಾವು ಅದನ್ನು ತೊಗೊಬೇಕು. ಒಂದು 9 ಗಂಟೆಗಿಂತ ಮುಂಚೆ ತೊಗೋಬೇಕಿಲ್ಲ 9:30 ಆದಮೇಲೆ ತೊಗೋಬೇಕು. ನಾವು ಇಲ್ಲಿ 9 ಗಂಟೆಗೆ ಬಂದ್ವಿ, ಅದಕ್ಕೆ 9:30 ಆದಮೇಲೆ ತೊಗೊಂಡ್ವಿ. ಮತ್ತು ಅಲ್ಲಿ ಒಂದು ಹಳೆಯದು ರಥ ಇತ್ತು, ಅದನ್ನು ನಿಮಗೂ ಹಾಗೆ ತೋರಿಸ್ದೆ. ಹಳೇದಾಗಿಬಿಟ್ಟಿತ್ತು, ಗೋಡನಲ್ಲೆಲ್ಲ ಇಟ್ಟಿದ್ರು. ಆಮೇಲೆ 9:30ಗೆ ನಾವು ಟಿಕೆಟ್ ತೊಗೊಂಡು ಸೇವಾ ಬುಕ್ಕಿಂಗ್ಗೆ ₹200 ಆಯಿತು 10 ಜನಕ್ಕೆ. ನಾವು ಪೇ ಮಾಡಿಬಿಟ್ಟು ಡೈರೆಕ್ಟಾಗಿ ಸ್ಪೆಷಲ್ ಎಂಟ್ರಲ್ಲಿ ಹೋದ್ವಿ. ಇವಾಗ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಎಲ್ಲ ಒಳಗಡೆ ಬೃಂದಾವನ ಎಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ಅಲ್ಲೂ ಸ್ಪೆಷಲ್ ಎಂಟ್ರಲ್ಲೂ ಕೂಡ ತುಂಬ ರಶ್ ಇದ್ದರು, ಆದರೆ ದರ್ಶನ ತುಂಬ ಚೆನ್ನಾಗೇ ಆಯಿತು. ಶ್ರೀಮದ್
ಗೋಪಾಲಕೃಷ್ಣದೇವರು ಸಂತಾನ ಕೃಷ್ಣ ಪ್ರತಿಮಾ ಸೌರಣಿ ಸರ್ವಸಿದ್ಧಿದ ಉಪಾಸ್ಯ ರಾಘವೇಂದ್ರಾರೇಹಿ ಅಘನಾದನಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಕೃಪಿಗೆ ಪೂಜೆ ಮಾಡಿಸಿದಾಗೆ ಅಲ್ಲಿ ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶಿಪ ವ್ಯಾಖ್ಯಾನವನ್ನು ರಚಿಸುವಾಗ ಈ ಸುಳ್ಳುವಿನ ಮದುವೆಯನ್ನು ತಾವೇ ನಿರ್ಮಾಣ ಮಾಡಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಇಟ್ಟು ಪೂಜಿಸಿ ತೆಗೆದುಕೊಂಡು ಬರ್ತಕ್ಕಂಥದ್ದು ಸರ್ವಸಿದ್ಧಿಯನ್ನು ಕೊಡ್ತಕ್ಕಂಥದ್ದು ಇದೇ ಕೃಷ್ಣನ ಉಪಾಸನಾ ಬಲದಿಂದ ಸನ್ನಿಧಾನದಲ್ಲಿ ಸರ್ವಸಿದ್ಧಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇಲ್ಲಿ ಎಷ್ಟು ಜನ ಮಠಾಧಿಪತಿಗಳಿದ್ರಲ್ಲ ಅವರು ಕೂಡ ಅಂತಂದರೆ ಅವ್ರು ಸತ್ತ ಮೇಲೆ ಅವ್ರನ್ನ ಇದು ಮಾಡಿರೋವಂಥ ಈ ಫೋಟೋಗಳನ್ನೆಲ್ಲ ಹಾಕಿದ್ರು ಬೃಂದಾವನ ಥರನೇ ಸೇಮ್. ಮತ್ತು ಥರ ಎಕ್ಸಿಬಿಷನ್ ಥರ ಎಲ್ಲ ಇಟ್ಟಿದ್ರು ಬೃಂದಾವನ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಬೃಂದಾವನದ್ದು ಒಂದು ಫೋಟೋ ಮತ್ತು ಇದು ಮತ್ತು ರಾಮ ಇರೋ ಸ್ಟ್ಯಾಚು ಮತ್ತು ಸಿಂಹ ಮತ್ತು ಕೃಷ್ಣ ತುಂಬ ರಾಯರಿಗೆ ಪ್ರಿಯವಾದ ದೇವರು ಕೃಷ್ಣ ಬಂದ್ಬಿಟ್ಟು ಅದು ಆ ದೇವ್ರನ್ನೆಲ್ಲ ಅಲ್ಲಿ ಎಕ್ಸಿಬಿಷನ್ ಇಟ್ಟಿದ್ರು. ಮೇ ಬಿ ಇದೆಲ್ಲ ಒಬ್ಬರು ದಾನ ಮಾಡಿರೋದು ಅನಿಸುತ್ತೆ, ಅದಕ್ಕೆ ಎಕ್ಸಿಬಿಷನ್ ಥರ ಎಲ್ಲ ಇಟ್ಟಿದ್ರು. ರಾಘವೇಂದ್ರ ಸ್ವಾಮಿಯವ್ರದ್ದು ವಿಗ್ರಹ ಮತ್ತು ಬೆಳ್ಳಿದು ಚೇರು ಆಮೇಲೆ ಮತ್ತು ಸಿಲ್ವರ್ ಥರ ಇರೋವಂಥ ಪ್ಲ್ಯಾಟಿನಮ್ದು ಚೇರ್ ಅದನ್ನೆಲ್ಲ ಕೊಟ್ಟಿದ್ದರು. ಮತ್ತು ಹಾಗೆ ಈ ಕಡೆ ಬರ್ತಾ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನದ್ದು ಇದಿರುತ್ತೆ ಕಳಸ ಥರ ಬರುತ್ತೆ ಅಲ್ವ, ನಾನು ಹಾಗೆ ಅದನ್ನು ನಿಮಗೂ ತೋರಿಸೋ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಇಲ್ಲಿ ದಸರಾ ಟೈಮಲ್ಲೆಲ್ಲ ಆನೆಗೆ ಹಾಕ್ತಾರಲ್ಲ ಆ ಥರ ಆನೆಗೆ ಹಾಕೋದು ಎಲ್ಲ ಇತ್ತು. ಮತ್ತು ಮಿಕ್ಕಿದ್ದು ದೇವ್ರುಗಳು ಅದನ್ನೆಲ್ಲ ಇಟ್ಟಿದ್ರು. ಮತ್ತು ಇವಾಗ ತೋರಿಸೋದು ಬಂದುಬಿಟ್ಟು ಮಂತ್ರಾಲಯ ಫುಲ್ಲು ಪ್ಲ್ಯಾನ್ ಮಾಡಿರೋಂಥ ಹೇಗೆ ಕಟ್ಟಿದ್ರೆ ಯಾವ ಥರ ಇರುತ್ತೆ ಅಂತ ಪ್ಲ್ಯಾನ್ ಮಾಡಿರೋಂಥ ಪ್ಲ್ಯಾನ್ ಮಾಡಿಬಿಟ್ಟು ಕಟ್ಟಿದ್ದಾರೆ. ಅದೇ ಥರ ಅದು ಪ್ಲ್ಯಾನ್ ಆಗಿರೋಂಥ ಫಸ್ಟು ಸ್ಟಾರ್ಟಿಂಗಲ್ಲಿ ಮಾಡೆಲ್ ಮಾಡಿಟ್ಟಿದ್ರು. ಅದು ನಿಮಗೆ ಹಾಗೂ ತೋರಿಸ್ದೇ ಇರಲಿ ಅಂತ ಅಂದ್ಬಿಟ್ಟು. ಮತ್ತು ಇವಾಗ ನಾವು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ಇದು ತಿರ್ಗಾ ಹೊರಗಡೆ ಬಂತಂದರೆ ನಾವು ತುಂಗಭದ್ರಾ ನದಿ ಹತ್ರ ತಿರ್ಗಾ ಬರ್ತೀವಿ. ಮತ್ತು ನಾವಿಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋ ಅಂತ ಅಂದ್ಬಿಟ್ಟು ಫೋಟೋಗಳನ್ನೆಲ್ಲ ತೊಗೊತಾ ಇದ್ವು. ನೋಡಿ ನಾವು ತೊಗೊತಾ ಇರೋದು ಈ ಥರ ಫೋಟೋ. ನಮ್ಮ ಅಕ್ಕನೂ ಕೂಡ ಕೈಗೆ ಮೆಹಂದಿನ ಹಾಕ್ಸ್ಕೊಂಡ್ಲು. ಮಾಡೋ ವಿಡಿಯೋ ಹಾಯ್ ಏನೊಂದು ಮಾಡು ಇಲ್ಲಿ ಕಣ ಮಾಡಲಿ ಅವನು ಹಾಯ್ ಎಷ್ಟೊತ್ತಿಗೆ ನಿಂತಿದ್ದು ನಾವು 4-5 ಜನ ಅಣ್ಣ ಅವ್ರ ಫ್ರೆಂಡ್ಸಲ್ಲಿ ಬಂದಿದ್ರು ಅನಿಸುತ್ತೆ. ಅವರು ನಾನು ವೀಡಿಯೋ ಮಾಡ್ತಾ ಇರೋದು ನೋಡ್ಬಿಟ್ಟು ನಂದು ಅಪ್ಲೋಡ್ ಮಾಡು ಅಂತ ಅಂದ್ಬಿಟ್ಟು ನಮ್ಮದು ಯೂಟ್ಯೂಬ್ ಚಾನಲ್ ಐಡಿ ಎಲ್ಲ ಈಸ್ಕೊಂಡ್ರು. ಯಾವಾಗ ಆಗ್ತಾ ನಾವು ನೋಡ್ತೀವಿ ಅಂತ ಅಂದ್ಬಿಟ್ಟು ನನಗೂ ಕೂಡ ಖುಷಿ ಆಯಿತು. ಅಲ್ಲಿ ವೀಡಿಯೋ ಮಾಡಿಸ್ಕೊಂಡು ಐಡಿಯಾ ಎಲ್ಲ ತೊಗೊಂಡ್ರು ಅಂತ ಅಂದ್ಬಿಟ್ಟು ಖುಷಿ ಆಯಿತು. ಅದನ್ನೇ ನಾನು ಅಲ್ಲೇ ತೋರಿಸಿದ್ದು. ಆಮೇಲೆ ಎಲ್ಲ ಮುಗಿಸ್ಕೊಂಡು ನಾವು ಕಾರ್ ಹತ್ರ ಬಂದ್ವಿ. ಹೊರಡೋಣ ಬೇರೆ ಪ್ಲೇಸಸ್ ಎಲ್ಲ ನೋಡಬೇಕು ಅಂತ ಅಂದ್ಬಿಟ್ಟು ಬಂದ್ವಿ. ಮಿನಿಮಮ್ 12 o'clock ಆಗಿತ್ತು ಅಂತ ಅನಿಸುತ್ತೆ. ನಾವು ಅಲ್ಲಿಂದ ಹೊರಟಾಗ 11:30 12 o'clock ಆಗಿತ್ತು. ಆಮೇಲೆ ಶಾಪಿಂಗ್ ಮಾಡಿದ್ರೆ ಅದನ್ನೆಲ್ಲ ಕಾರ್ ಇಟ್ಬಿಟ್ಟು ನಾವು ಹೊರಟ್ವಿ. ಕಡಿಮೆ ನೀರಿದು ಕಾಲು ಭಾಗ ನಾವು ಸ್ನಾನ ಮಾಡಿದ್ರೆ ಅಲ್ಲಿ ಕಾಣಿಸುತ್ತಲ್ಲ ರೂಮ್ ಕಾಣಿಸುತ್ತಲ್ಲಿಂದ ಇದು ಯಾವುದು ಇದು ರೂಮ್ ಕಾಣಿಸಿದ್ ನಾವು ಸ್ನಾನ ಮಾಡ್ತೇನೆ ಈ ಕಡೆ ಸ್ನಾನ ಮಾಡಿದ್ದು. ಆಮೇಲೆ ಇವಾಗ ನಾವು ಮಂತ್ರಾಲಯನೂ ಕೂಡ ಬಿಟ್ಬಿಟ್ಟು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಇದು ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದು ಜಸ್ಟ್ ಮಂತ್ರಾಲಯ ಮಠ ಇರುತ್ತಲ್ಲ ಅದೇ ವ್ಲಾಗು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ಫುಲ್ಲು ಬಿಚ್ಚಾಲೆ ವಿಡಿಯೋ ಆಗಿರುತ್ತೆ. ಟೇಕ್ ಕೇರ್, ಬಾಯ್.